ಯಾವಾಗ ವಿಶ್ವಾಮಿತ್ರ ಮಹರ್ಷಿಗಳು ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾರೋ ಆಗ ಅವರ ಆತಿಥ್ಯಕ್ಕಾಗಿ ಶಬಲೆಯನ್ನು ಕರೆದು ವಿಶ್ವಾಮಿತ್ರರಿಗೂ ಹಾಗೂ ಅವರ ಸೈನ್ಯಕ್ಕೆ ಬೇಕಾದಂತಹ ಭೋಜನದ ವ್ಯವಸ್ಥೆಯನ್ನು ಸಿದ್ಧಗೊಳಿಸಲಿಕ್ಕೆ ಸೃಷ್ಟಿ ಮಾಡಲಿಕ್ಕೆ ಕಾಮಧೇನುವಾದಂತಹ ಶಬಲೆಗೆ ವಸಿಷ್ಠರು ತಿಳಿಸ್ತಾರೆ. ವಸಿಷ್ಠರಿಂದ ಹೀಗೆ ಹೇಳಲ್ಪಟ್ಟಂತಹ ಇಷ್ಟಾರ್ಥಗಳನ್ನು ಕರೆಯುವ ಸಾಮರ್ಥ್ಯವುಳ್ಳ ಶಬಲೆ ಯಾರು ಯಾರಿಗೆ ಯಾವ ಯಾವ ವಿಧವಾದ ಮತ್ತು ಯಾವ ರುಚಿಯ ಊಟದಲ್ಲಿ ಅಪೇಕ್ಷೆ ಇದೆಯೋ ಅಂತಹ ದಿವ್ಯವಾದ ಭೋಜನವನ್ನು ಕ್ಷಣ ಮಾತ್ರದಲ್ಲಿ ಸಿದ್ಧಪಡಿಸ್ತಾಳೆ. ಕಬ್ಬಿನ ಹಾಲು, ಜೇನುತುಪ್ಪ, ಮೈರೇಯ ಎಂಬ ಸುರೆ, ಶ್ರೇಷ್ಠವಾದಂತಹ ಆಸವಗಳು, ಬಹುಮೂಲ್ಯವಾದ ಪಾನಕಾದಿ ಪಾನೀಯಗಳು ಮತ್ತು ನಾನಾ ವಿಧವಾದ ಅಪೂಪ, ಲಡ್ಡು, ಪೇಣಿಕ ಮೊದಲಾದ ಭಕ್ಷ್ಯಗಳೆಲ್ಲವನ್ನು ಶಬಲೆ ಸಿದ್ಧಪಡಿಸ್ತಾಳೆ. ಬಿಸಿ ಬಿಸಿಯಾದ ಪರ್ವತೋಪಮವಾದ ಅನ್ನರಾಶಿಗಳು ಸಿದ್ಧವಾಗಿ ಬಿಡ್ತವೆ. ನಾನಾ ವಿಧವಾದ ಪಾಯಸಗಳು, ತವ್ವೆಗಳು ಸಿದ್ಧವಾದವು. ಹಾಲು, ಮೊಸರು ಮತ್ತು ತುಪ್ಪಗಳ ಕಾಲುವೆಗಳನ್ನೇ ಶಬಲೆಯು ಹರಿಸಿಬಿಡ್ತಾಳೆ. ಅನೇಕ ವಿಧವಾದ ರುಚಿಕರವಾದ ಮತ್ತು ಸಿಹಿಯಾದ ಭಕ್ಷ್ಯಗಳಿಂದ ಸಾವಿರಾರು ಬೆಳ್ಳಿಯ ತಟ್ಟೆಗಳು ಪೂರ್ಣವಾಗಿದ್ದವು. ಯಥೇಚ್ಛವಾಗಿ ಬಡಿಸಿದ ರುಚಿಕರವಾದ ಮೃಷ್ಟಾನ್ನವನ್ನು ಊಟ ಮಾಡಿ ವಿಶ್ವಾಮಿತ್ರರ ಸೈನಿಕರು ಪುಷ್ಟರು ಮತ್ತು ತುಷ್ಟರು ಆದರು. ವಸಿಷ್ಠರು ವಿಶ್ವಾಮಿತ್ರರನ್ನು ಮತ್ತು ಅವರ ಪರಿವಾರವನ್ನು ಬಹಳ ಚೆನ್ನಾಗಿ ಸತ್ಕಾರ ಮಾಡುತ್ತಾರೆ. ವಿಶ್ವಾಮಿತ್ರರು ಕೂಡ ವಸಿಷ್ಠರ ಸತ್ಕಾರದಿಂದ ಸಂತುಷ್ಟರಾಗಿ ಬಿಡ್ತಾರೆ. ಅಂತಃಪುರ ಪರಿವಾರದೊಡನೆಯೂ, ಬ್ರಾಹ್ಮಣ ಪುರೋಹಿತರೊಡನೆಯೂ, ಅಮಾತ್ಯರೊಡನೆಯೂ, ಮಂತ್ರಿಗಳೊಡನೆಯೂ, ಸೇವಕರೊಡನೆಯೂ ಕುಳಿತು ವಸಿಷ್ಠರ ಆತಿಥ್ಯವನ್ನು ಸ್ವೀಕರಿಸಿದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಪರಮ ಸಂತುಷ್ಟರಾಗಿ ವಸಿಷ್ಠ ಮಹರ್ಷಿಗಳಿಗೆ ಈ ಮಾತನ್ನು ಹೇಳ್ತಾರೆ. ಪೂಜ್ಯರಾದಂತಹ ತಮ್ಮಿಂದ ನಾನು ಇಂದು ಸತ್ಕೃತನಾಗಿದ್ದೇನೆ. ಹೊರಡುವ ಮೊದಲು ಒಂದು ಮಾತನ್ನು ಹೇಳುತ್ತೇನೆ, ಕೇಳಿರಿ. 1,00,000 ಗೋವುಗಳನ್ನು ತೆಗೆದುಕೊಂಡು ಈ ಶಬಲೆಯನ್ನು ನನಗೆ ಕೊಟ್ಟು ಬಿಡಿರಿ. ಇದು ನಿಶ್ಚಯವಾಗಿಯೂ ಗೋಜಾತಿಗೆ ರತ್ನಪ್ರಾಯವಾಗಿದೆ. ಇಷ್ಟೇ ಅಲ್ಲದೆ ರಾಜನು ಯಾವಾಗಲೂ ರತ್ನಗಳ ಸಂಗ್ರಹಣೆಯಲ್ಲಿ ಆಸಕ್ತನಾಗಿರುತ್ತಾನೆ. ಹಾಗಾಗಿ ನಾನು ನಿಮ್ಮಲ್ಲಿರುವ ಶಬಲೆಯನ್ನು ಬೆಲೆಗೆ ಕೇಳುವುದೂ ಧರ್ಮವಾಗಿದೆ, ನೀವು ಕೊಡುವುದೂ ಕೂಡ ಸಾಧುವಾಗಿದೆ ಎಂಬಂತಹ ಮಾತನ್ನು ವಿಶ್ವಾಮಿತ್ರ ಮಹರ್ಷಿಗಳು, ಅಂದರೆ ಕೌಶಿಕನಾಗಿದ್ದಂತಹ ರಾಜ ವಸಿಷ್ಠರನ್ನು ಕೇಳ್ಕೊಳ್ತಾನೆ. ಅದಕ್ಕೆ ಉತ್ತರವಾಗಿ ಮುನಿಪುಂಗವರಾದಂತಹ ಧರ್ಮಾತ್ಮರಾದ ವಸಿಷ್ಠರು ಆ ಮಹೀಪತಿಯಾದ ಕೌಶಿಕರಿಗೆ ಹೇಳ್ತಾರೆ, ಕೌಶಿಕ ರಾಜನಿಗೆ, 1,00,000 ಗೋವುಗಳ ಬೆಲೆಗೂ ನನ್ನ ಶಬಲೆಯನ್ನು ನಾನು ಕೊಡಲಾರೆ, 1,00,000,000 ಗೋವುಗಳ ಬೆಲೆಗೂ ಕೊಡಲಾರೆ. ಬೆಳ್ಳಿಯ ರಾಶಿಗಳನ್ನೇ ನನ್ನ ಮುಂದೆ ಸುರಿದರೂ ನಾನು ನನ್ನ ಶಬಲೆಯನ್ನು ಕೊಡುವುದಿಲ್ಲ. ಇನ್ನೂ ಹೆಚ್ಚಾಗಿ ಇವಳು ನನ್ನಿಂದ ಬೇರ್ಪಡಲು ಯೋಗ್ಯಳೂ ಅಲ್ಲ, ನಾನು ಇವಳನ್ನು ಪರಿತ್ಯಾಗ ಮಾಡುವ ಸಾಧ್ಯತೆಯೂ ಇಲ್ಲ. ಆತ್ಮಜ್ಞಾನಿಗಳಿಗೆ ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗುವ ಶಾಶ್ವತ ಕೀರ್ತಿಯನ್ನು ಬೇರ್ಪಡಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಬ್ರಹ್ಮದತ್ತಳಾದ ಈ ಶಬಲೆಯನ್ನು ನಾನು ಪರಿತ್ಯಜಿಸಲು ಸಾಧ್ಯವಿಲ್ಲ, ಸಾಮರ್ಥ್ಯವೂ ಇಲ್ಲ. ಇದು ಅಲ್ಲದೆ ಇವಳು ನನ್ನ ನಿತ್ಯ ಜೀವನದಲ್ಲಿ ಸೇರಿ ಹೋಗಿದ್ದಾಳೆ. ನಾನು ನಿತ್ಯ ನೈಮಿತ್ತಿಕವಾಗಿ ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಇವಳೇ ಸಾಧನಭೂತಳಾಗಿದ್ದಾಳೆ. ಹವ್ಯ ಕವ್ಯಗಳು, ನನ್ನ ಶರೀರ ಪೋಷಣೆ, ಅಗ್ನಿಹೋತ್ರ, ಭೂತಬಲಿ, ಹೋಮ ಇವುಗಳೆಲ್ಲವೂ ಶಬಲೆಯ ಅಧೀನವಾಗಿಯೇ ಇವೆ. ಈ ಹಸುವಿನ ಸಹಕಾರದಿಂದಲೇ ನಾನು ಇವುಗಳೆಲ್ಲವನ್ನೂ ಮಾಡುತ್ತಿದ್ದೇನೆ. ಇಂತಹವಳನ್ನು ಪರಿತ್ಯಾಗ ಮಾಡುವ ಸಾಧ್ಯತೆ ಇಲ್ಲ. ಖಂಡಿತವಾಗಿಯೂ ನಾನು ಇವಳನ್ನು ಕೊಡುವುದಿಲ್ಲ. ಸ್ವಾಹಾಕಾರ, ವಷಟ್ಕಾರಗಳನ್ನು ಒಳಗೊಂಡ ಯಜ್ಞಗಳಿಗೆ ಉಪಕರಣಗಳನ್ನು ಒದಗಿಸುವವಳು ಇವಳೇ ಆಗಿದ್ದಾಳೆ. ಅನೇಕ ವಿದ್ಯೆಗಳ ಪ್ರಾಪ್ತಿಗೂ ಇವಳೇ ಸಾಧನಭೂತಳಾಗಿದ್ದಾಳೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನನ್ನ ಸರ್ವಸ್ವವೂ ಈ ಶಬಲೆಯೇ ಆಗಿದ್ದಾಳೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಸತ್ಯವಾದ ಮಾತು. ಮೇಲಾಗಿ ಇವಳು ನನಗೆ ಸದಾ ಸಂತೋಷವನ್ನು ಉಂಟು ಮಾಡುತ್ತಿರುವಳು. ಇವೇ ಮೊದಲಾದಂತಹ
ಕಾರಣಗಳನ್ನು ನೀಡಿ ಶಬಲೆಯನ್ನು ನಾನು ನಿನಗೆ ಖಂಡಿತವಾಗಿಯೂ ಕೊಡಲಾರೆ ಎಂಬುವ ಮಾತನ್ನು ವಸಿಷ್ಠರು ಕೌಶಿಕ ರಾಜನಿಗೆ ಹೇಳ್ತಾರೆ. ಆ ಸಮಯದಲ್ಲಿ ಉದ್ವೇಗದಿಂದ ಕೌಶಿಕರು ವಸಿಷ್ಠರಿಗೆ ಹೇಳ್ತಾರೆ, ಸೊಂಟ ಮತ್ತು ಕುತ್ತಿಗೆಗಳಲ್ಲಿ ಚಿನ್ನದ ಸರಪಣಿಗಳಿಂದ ಅಲಂಕೃತವಾದ ಸುವರ್ಣದಿಂದ ನಿರ್ಮಿತವಾದ ಅಂಕುಶಗಳನ್ನು ಒಳಗೊಂಡ 14,000 ಆನೆಗಳನ್ನು ಈ ಶಬಲೆಯ ಮೌಲ್ಯವಾಗಿ ಕೊಡುತ್ತೇನೆ. 4 ಬಿಳಿಯ ಕುದುರೆಗಳನ್ನು ಕಟ್ಟಿರುವ ಸಾವಿರಾರು ಘಂಟೆಗಳಿಂದ ಅಲಂಕರಿಸಲ್ಪಟ್ಟಿರುವ 800 ಚಿನ್ನದ ರಥಗಳನ್ನು ಕೊಡುತ್ತೇನೆ. ಕಾಂಬೋಜ, ಬಾಹ್ಲಿಕಾದಿ ದೇಶಗಳಲ್ಲಿ ಹುಟ್ಟಿರುವ ಗಂಧರ್ವ ಜಾತಿಗೆ ಸೇರಿದ ಮಹಾವೇಗವುಳ್ಳ 1,010 ಕುದುರೆಗಳನ್ನು ನಿನಗೆ ಕೊಡುತ್ತೇನೆ. ನಾನಾ ವಿಧವಾದ ಬಣ್ಣಗಳುಳ್ಳ ಯುವಾವಸ್ಥೆಯಲ್ಲಿ ಇರುವ ಚೊಚ್ಚಲುಗಳಾಗಿರುವ 1,000,000 ಗೋವುಗಳನ್ನು ಕೊಡುತ್ತೇನೆ. ಇವುಗಳೆಲ್ಲವನ್ನು ತೆಗೆದುಕೊಂಡು ನಿಮ್ಮ ಬಳಿಯಲ್ಲಿರುವ ಅಮೋಘವಾದ ಈ ಒಂದು ಹಸುವನ್ನು ಕೊಡಿರಿ. ಒಂದು ವೇಳೆ ಈ ಮೌಲ್ಯವೂ ಕಡಿಮೆ ಎಂದು ನೀವು ಭಾವಿಸುವುದಾದರೆ ಶಬಲೆಯ ಮೌಲ್ಯವಾಗಿ ನೀವು ಎಷ್ಟು ರತ್ನರಾಶಿಗಳನ್ನು ಅಪೇಕ್ಷಿಸುತ್ತೀರೋ ಅಷ್ಟನ್ನೂ ನಿಮಗೆ ತಂದುಕೊಡುತ್ತೇನೆ. ನೀವು ಅಪೇಕ್ಷಿಸಿದಷ್ಟು ದ್ರವ್ಯವನ್ನು ತೆಗೆದುಕೊಂಡಾದರೂ ಈ ಶಬಲೆಯನ್ನು ನನಗೆ ಕೊಟ್ಟು ಬಿಡಿರಿ ಎಂಬುದಾಗಿ ಕೌಶಿಕ ರಾಜ ಕೇಳ್ತಾನೆ. ಬುದ್ಧಿವಂತರಾದಂತಹ ವಿಶ್ವಾಮಿತ್ರರ ಆ ಉದ್ವೇಗಪೂರ್ಣವಾದ ಮಾತುಗಳನ್ನು ಕೇಳಿದ ನಂತರವೂ ಕೂಡ ಮಹರ್ಷಿಗಳಾದಂತಹ ವಸಿಷ್ಠರು ಶಾಂತವಾಗಿಯೇ ಉತ್ತರವನ್ನು ನೀಡ್ತಾರೆ. ಈ ಶಬಲೆಯೇ ನನಗೆ ರತ್ನರಾಶಿಯಾಗಿದ್ದಾಳೆ. ಇವಳೇ ನನ್ನ ಸಕಲ ಸರ್ವಸ್ವ. ಇವಳೇ ನನ್ನ ಜೀವ ಸ್ವರೂಪಳು ಕೂಡ. ದರ್ಶ ಪೂರ್ಣಮಾಸಗಳು, ಯಜ್ಞಗಳು, ಯಜ್ಞ ಸಂಬಂಧವಾದಂತಹ ದಕ್ಷಿಣೆಗಳು, ಇವುಗಳಲ್ಲದೆ ಇನ್ನೂ ಅನೇಕ ವಿಧವಾದಂತಹ ಕ್ರಿಯೆಗಳು ಎಲ್ಲವೂ ಈ ಶಬಲೆಯೇ ಆಗಿದ್ದಾಳೆ. ಇವಳಿಂದಲೇ ನಾನು ಸಕಲವನ್ನು ಸಾಧಿಸಿಕೊಳ್ಳುತ್ತಿದ್ದೇನೆ. ಅನುದಿನವೂ ಮಾಡುತ್ತಿರುವ ಸಕಲ ವಿಧವಾದ ಕ್ರಿಯೆಗಳಿಗೂ ಇವಳೇ ಮೂಲಾಧಾರಳಾಗಿದ್ದಾಳೆ. ಈ ವಿಷಯದಲ್ಲಿ ಸಂಶಯ ಪಡುವ ಕಾರಣ ಇಲ್ಲ. ನೀನು ಎಷ್ಟೇ ಉದ್ವೇಗಗೊಂಡರೂ ಪ್ರಲಾಪ ಮಾಡಿದರೂ ಇಷ್ಟಾರ್ಥಪ್ರದಳಾದ ಈ ಶಬಲೆಯನ್ನು ಖಂಡಿತವಾಗಿಯೂ ನಿನಗೆ ಕೊಡುವುದಿಲ್ಲ. ಹೀಗೆ ವಸಿಷ್ಠ ಮಹರ್ಷಿಗಳು ರಾಜ ಕೌಶಿಕನಿಗೆ ಹೇಳ್ತಾರೆ. ಇಲ್ಲಿಗೆ ಬಾಲಕಾಂಡದ 53ನೇ ಸರ್ಗ ಸಂಪನ್ನಗೊಂಡಿದೆ. ಧನ್ಯವಾದಗಳು.